ದುಡ್ಡು ಕೇಳಕ್ಕೆ ಬಂದಾಗ ಕಣ್ಣಲ್ಲಿ ನೀರು ಹಾಕ್ತಾರೆ, ನಾವು ದುಡ್ಡು ವಾಪಸ್ ಕೇಳಿದಾಗ ಬಾಯಲ್ಲಿ ರಕ್ತ ಸೋರ್ತಾರೆ. ಏನು ಜನಗಳಪ್ಪ ಇವರು. ಸರ್, ಬಡ್ಡಿ ತೊಟ್ಟು ತೊಗೊಂಬಂದಿದ್ದೀನಿ, ದಯವಿಟ್ಟು ನನ್ನ ರಾಮನ್ ನನಗೆ ಕೊಟ್ಬಿಡಿ. ಏಯ್, ಇಲ್ಲಿ ನೋಡ್ರ, ರಾಮು ನೋಡ್ಕೊಂಡು ಸೀತೆ ನಮ್ಮ ಜಾಗಕ್ಕೆ ಬಂದಳೆ. ಏಯ್, ಇಸ್ಕೊಳ. ಸರ್ ಪ್ಲೀಸ್ ನನ್ನ ರಾಮನ್ ನನಗೆ ಕೊಟ್ಬಿಡಿ. ನೀವು ಹೇಳಿದಷ್ಟು ಅಮೌಂಟ್ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಏಯ್, ಇದು ನಾನು ಹೇಳಿದ ಅಮೌಂಟ್ ಅಲ್ಲ, ನಿಮ್ಮಪ್ಪ ಸಾಲ ತಗೊಳ್ಳುವಾಗ ಬಡ್ಡಿ ಕೊಡ್ತೀನಿ ಅಂತ ಹೇಳಿದ್ದ ಅಮೌಂಟು. ನೋಡ, ಇದೇ ಲಾಸ್ಟು. ಮುಂದಿನ ತಿಂಗಳಿಂದ ಸರಿಯಾದ ಟೈಮಿಗೆ ದುಡ್ಡು ಬಂದ್ಬಿಡ್ಬೇಕು. ಆಯಿತು ಸರ್. ಬಾ ಹೇಳ್ದಂಗಲ್ಲಮ್ಮ, ಕೊಟ್ಟಿಲ್ಲ ಅಂತಂದ್ರೆ ಈ ಸಲ ರಾಮನೇ ತಾಕೊಂಬಂದಂಗೆ ನಿನ್ನೆ ತಾಕೊಂಬತ್ತೀವಿ. ಏಯ್, ಹೋಗ ತಗೊಂಬರ. ಆಕ್ಚುಲಿ ನೀನ್ ತುಂಬಾ ಪುಣ್ಯ ಮಾಡಿದ್ಯಾ. ಒಬ್ಬ ನಮ್ಮ ಹತ್ರ ಸಾಲ ಇಸ್ಕೊಂಡಿದ್ದ, ಕೊಡು ಅಂತ ಕೇಳಿದ್ದಕ್ಕೆ ನನ್ನ ಎದೆ ಮೇಲೆ ಕೂತ್ಕೊಂಡು ಕೇಳಿದ್ರೆ ನಾನು ಹೆಂಗ್ ಕೊಡ್ಲಿ ಅಂದ. ಅದಕ್ಕೆ ಅವನ ಎದೆ ಮೇಲೆ ಕೂತ್ಕೊಂಡ್ಬಿಟ್ಟೆ. ಈಗ ಅವನು ಇಲ್ಲ, ಅವ್ ಕಾಸು ಇಲ್ಲ. ನೋಡಿಲಿ, ಹೋಗ್ಬಿಟ್ಟ. ಏಯ್, ಕೊಡ. ದಿನ ಬೆಳಗಾದ್ರೆ ಅವಳು ರಾಮನ್ ಜಪ ಮಾಡ್ತಾಳೆ, ನಾವು ರಾಮ್ ರಸ ಕುಡಿತೀವಿ, ಅಷ್ಟೇ ವ್ಯತ್ಯಾಸ. ರಾಮ, ಇಂಥ ಕೆಟ್ಟ ಜನಗಳಿರೋ ಲಂಕೆಗೆ ಇನ್ನಿನ್ನ ಯಾವತ್ತೂ ಕಳಿಸಲ್ಲ. ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸು ತಂದೆ. ನಿಜವಾದ ಸಂತೋಷದ ರಹಸ್ಯ ಭಕ್ತಿಯಲ್ಲೇ ಇದೆ ಅಂತಾರೆ. ಭಕ್ತಂಗೂ ಭಗವಂತಂಗೂ ಭಕ್ತಿನೇ ಸೇತುವೆ ಅಂತಾರೆ. ನೀನು ಭಕ್ತೇನು ಬೇಕಾದರೂ ಪರೀಕ್ಷೆ ಮಾಡು, ಆದರೆ ಭಗವಂತನಾಗಿ ನೀನೇ ದೂರ ಹೋಗ್ಬೇಡ ಶ್ರೀರಾಮ. ಭಗವಂತನೇ ಇಲ್ಲ ಅಂದರೆ ಭಕ್ತಿಗೂ ಭಗವಂತನಿಗೂ ಅಸ್ತಿತ್ವನೇ ಇರಲ್ಲ. ಹಾಗೆ ಕೃಷ್ಣ ಸರ್ಗೂ ಬೇಗ ವಾಸಿ ಆಗೋಗಿ ಮಾಡಪ್ಪ. ಲೇ, ಅದ್ಯಾಕೆ ಕೆಲ್ಸಕ್ಕೆ ಹೋಗೋ ಅಂತ ಹೋಗ್ತೀಯಾ? ನಗ್ನಗ್ತಾ ಹೋಗ್ಬಾರ್ದಾ? ಹಾಗಲ್ಲ ಅಪ್ಪಮ್ಮ, ಅಕ್ಕನ ಮೇಲಿರೋ ಕೋಪಕ್ಕೆ ನನ್ನ ಕೆಲ್ಸದಿಂದ ತೆಗ್ದ್ಬಿಟ್ರೆ. ಅಯ್ಯೋ ದಡ್ಡಿ, ಕೆಲ್ಸಕ್ಕೆ ಸೇರೋವರೆಗೂ ಮಾತ್ರ ರೆಕಮೆಂಡೇಶನ್, ಆಮೇಲೆ ಏನಿದ್ರು ಪ್ರೆಸೆಂಟೇಶನ್. ಈ ನಿನ್ನ ಅಂದ ಚಂದ ಎಲ್ಲ ತೋರಿಸಿ ಆ ಸೋಡನ ಬುಟ್ಟಿಗೆ ಹಾಕೋಬೇಕು. ನಿನಗ್ ನಾನ್ ಹೇಳ್ಕೊಡ್ಬೇಕಾ? ಹೇಳ್ಕೊಡೋದೇನ್ ಬೇಡ ಅಪ್ಪಮ್ಮ, ಆದ್ರೂ ಇಲ್ಲ ಗೀದ್ರೂ ಇಲ್ಲ.
ನೀನ್ ಕೆಲ್ಸಕ್ಕೆ ಹೋಗ್ತಿದ್ದಾಗೆ ಆ ಡೆಕೋರೇಷನ್ ಸರಿ ಇಲ್ಲ ಹಾಗೆ ಹೀಗೆ ಅಂತ ಬರೀ ಅವಳ ಮೇಲೆ ತಪ್ಪೇ ಹೇಳ್ಬೇಕು. ಆ ಆನಂದು ನಿನ್ ಕಡೆ ವಾಲ ತರ ನೋಡ್ಕೋಬೇಕು. ಸರಿ ಅಪ್ಪಮ್ಮ, ಹಾಗೆ ಮಾಡ್ತೀನಿ. ಹಾಗೆ ಇನ್ನೊಂದು ವಿಷಯ, ನಿನ್ ಕೆಲ್ಸಕ್ಕೆ ಹೋಗ್ತಾ ಇರೋ ವಿಷಯನ ಡೆಕೋರೇಷನ್ಗೆ ಹೇಳ್ಬೇಡ. ನಾನು ಯಾರಿಗೆ ಹೇಳ್ತೀನಿ? ಸರಿ ಅಪ್ಪಮ್ಮ, ನಾನು ಹೋಗಿ ಬರ್ತೀನಿ. ಆಲ್ ದಿ ಬೆಸ್ಟ್. ಗೋ ಗೋ. ಫೋನ್ ಮಾಡ್ಲಾ ಬೇಡವಾ? ಏನು ಮಾಡಲಿ? ರಾಧಾ ತಗೋ. ಬೇಡಮ್ಮ, ಕೃಷ್ಣ ಸರ್ಗೆ ಹುಷಾರಿಲ್ಲ. ಅಟ್ಲೀಸ್ಟ್ ಅವ್ರ ಕಂಡೀಷನ್ ಹೇಗಿದೆ ಅಂತ ಗೊತ್ತಾದರೆ ಸ್ವಲ್ಪ ಸಮಾಧಾನ ಆಗುತ್ತಮ್ಮ. ಯಾಕೋ ಆತಂಕ ಆಗ್ತಿದೆ ಅಮ್ಮ. ಯೋಚನೆ ಮಾಡಬೇಡ ಕಂದ. ಅವ್ರಿಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗತ್ತೆ ನಮ್ಮ ಕೈಲಿ? ಅಮ್ಮ, ಅವ್ರದ್ದೇ ಫೋನು. ಮಾತಾಡು. ಹಲೋ. ಹಲೋ. ನಮಸ್ತೆ ಮೇಡಮ್, ಹೇಳಿ. ಕೃಷ್ಣ ಸರ್ ಹೇಗಿದ್ದಾರೆ? ಹುಷಾರಾಗಿದ್ದಾರಲ್ವಾ? ಏನೂ ತೊಂದರೆ ಇಲ್ಲ ಅಲ್ವಾ? ಹೀ ಈಸ್ ಫೈನ್. ಅವ್ರಿಗೇನೂ ಆಗಿಲ್ಲ. ಇದೆಲ್ಲ ನಿನ್ಗೆ ಯಾಕೆ? ಅರ್ಜೆಂಟಾಗಿ ಮನೆಗೆ ಬಾ. ಮನೆಗ? ಯಾಕೆ ಮೇಡಮ್? ಎಲ್ಲನೂ ಫೋನಲ್ಲಿ ಹೇಳೋ ಹಾಗಿದ್ರೆ ಮನೆಗೆ ಬಾ ಅಂತ ಹೇಳ್ತಿದ್ನ. ಬಾಯಿ ಮುಚ್ಕೊಂಡು ಮನೆಗೆ ಬಾ. ಸರಿ ಮೇಡಮ್. ಏನಂತಮ್ಮ? ಅಮ್ಮ, ದೊಡ್ಡ ಮೇಡಮ್ ಫೋನ್ ಮಾಡಿದ್ರು. ಕೃಷ್ಣ ಸರ್ ಹುಷಾರಾಗಿದ್ದಾರಂತೆ, ಅರ್ಜೆಂಟಾಗಿ ಮನೆಗೆ ಬರಕ್ಕೆ ಹೇಳಿದ್ರು. ಹೌದಾ? ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ವಾಪಸ್ ನಿನ್ನನ್ನು ಕೆಲ್ಸಕ್ಕೆ ಸೇರಿಸ್ಕೊಳ್ಳೋಕ್ಕೆ ಕರೆದಿರ್ಬೋದು. ಹೋಗ್ಬಿಟ್ಟು ಬಾ. ನನಗೂ ಹಾಗೆ ಅನ್ನಿಸ್ತಿದ್ಯಮ್ಮ. ನಾನು ಈಗಲೇ ಹೊರಡ್ತೀನಿ. ಅಮ್ಮ ಪ್ಲೀಸ್ ನನ್ನ ಬ್ಯಾಗ್ ತಂದು ಕೊಡ್ತೀಯಾ? ಶ್ರೀರಾಮ, ಥ್ಯಾಂಕ್ ಯು ಸೋ ಮಚ್. ಅಲ್ಲ ಬಾವಾ, ಆ ರಾಧು ನೋಡ್ಸೋ ಕುಡಿ ಅಂದರೆ ನೀನು ಫ್ಲ್ಯಾಟ್ ಆಗೋ ರೇಂಜ್ ಕುಡ್ದಿದ್ಯಲ್ಲ. ನಮಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಾ? ಎಕ್ಸ್ಪರ್ಟ್ ಟೈಲರ್ ಕೂಡ ಒಂದಲ್ಲ ಒಂದೇನು ಸೂಜಿನ ಚುಚ್ಕೊಂಡಿರ್ತಾನೆ. ಫ್ಯಾಂಟಾಸ್ಟಿಕ್ ಡ್ರೈವರ್ ಕೂಡ ಎಲ್ಲಾದರೂ ಒಂದು ಕಡೆ ಗುದ್ದಿರ್ತಾನೆ. ನಂಬರ್ 1 ಶೆಫ್ ಕೂಡ ಯಾವತ್ತಾದರೂ ಒಂದಿನ ಅಡುಗೆಗೆ ಜಾಸ್ತಿ ಉಪ್ಪು ಹಾಕಿರ್ತಾನೆ. ಹಾಗೆ ನಾನು ಲೈಟಾಗಿ ಯಾಮಾರ್ಬಿಟ್ಟೆ. ಹೋಗ್ಲಿ ಬಿಡು, ನೀನು ಹುಷಾರಾದೆ, ಆ ರಾಧಾನು ಇಲ್ಲಿಂದ ಎಕ್ಸಿಟ್ ಆದ್ಲು, ಅದೇ ಸಮಾಧಾನ. ಸರಿ, ನೀನು ಹೊರಡು. ಇದೇನು ಬಾವಾ, ಎಲ್ಲ ಹುಡುಗಿರ್ನು ವೈನ್ ಬಾಟಲ್ ಅಂತ ಖುಷಿ ಪಡ್ತೀಯಾ, ನನ್ನನ್ನು ಮಾತ್ರ ಅವಾಯ್ಡ್ ಮಾಡ್ತೀಯಲ್ಲ, ಯಾಕೆ? ನೀನು ವೈನ್ ಬಾಟ್ಲ್ ಅಲ್ಲ, ಮತ್ತೆ ವೈನ್ ಬಾಟ್ಲ್ ಕ್ಯಾಪು. ನನಗೀಗ ಗ್ಯಾಪ್ ಬೇಕು. ಗೆಟ್ ಔಟ್. ದೇವ್ರೆ, ಕೃಷ್ಣನ ಆರೋಗ್ಯ ನಿನ್ನ ಕೈಲಿದೆ. ನನ್ನ ಕೈ ಬಿಡಬೇಡಪ್ಪ. ಮೂರ್ತಿಗಳೇ, ಅಮ್ಮ ಎಲ್ರಿಗೂ ಕೊಡಿ. ಸರಿ. ಮೂರ್ತಿಗಳೇ, ನಮ್ಮನೆ ಆರತಿ ತಗೊಳ್ಳೋಕು ಒಂದು ಯೋಗ್ಯತೆ ಬೇಕು. ಸಿಕ್ಕದವ್ರಿಗೆಲ್ಲ ಅದನ್ನು ಕೊಡೋ ಅಗತ್ಯ ಇಲ್ಲ.
ನಿರೂಪಮ್ಮ. ಅಮ್ಮ, ಆರತಿ ತಟ್ಟೆ ತಗೊಂಡು ಹೋಗಿ ಒಳಗಿಡು. ಆಯ್ತಮ್ಮ. ಅಮ್ಮ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಬನ್ನಿ ಮೂರ್ತಿಗಳೇ. ಮೇಡಮ್, ಏನೋ ಬರಕ್ಕೆ ಹೇಳಿದ್ರಿ. ಹೌದು ಹೇಳಿದೆ. ಹಾಗಂತ ನಿನ್ನ ಒಳಗೆ ಕರೆದು ಆರತಿ ಮಾಡಿ ಉಪಚಾರ ಮಾಡಬೇಕೇನು? ನಿನ್ನ ಕೆಲಸದಿಂದ ಕಿತ್ತು ಹಾಕಿ 1 ದಿನ ಆಯ್ತು. ಆದ್ರೂ ಚೆಕ್ ಬುಕ್ ವಾಪಸ್ ಕೊಡಬೇಕು ಅನ್ನೋ ಪರಿಜ್ಞಾನ ಬೇಡವಾ ನಿಂಗೆ? ಇಲ್ಲ ಇದ್ರೆ ಇದ್ದು ಬಿಡ್ಲಿ, ಮುಂದೆ ಯಾವತ್ತಾದ್ರೂ ಏನಾದ್ರೂ ಕಿತಾಪತಿ ಮಾಡಬಹುದು ಅಂತನಾ? ಇಲ್ಲ ಮೇಡಮ್, ಕೃಷ್ಣ ಸರ್ಗೆ ಏನಾಯ್ತೋ ಏನೋ ಅನ್ನೋ ಟೆನ್ಷನಲ್ಲಿದ್ದೆ. ನೀವು ಇದ್ದಕ್ಕಿದ್ದಾಗೆ ಹೊರಟೋಗು ಅಂತ ಬೇರೆ ಹೇಳಿದ್ರಿ. ಆ ಟೆನ್ಷನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ನಾವು ಇದಕ್ಕೆ ಜಾಣ ಮರುವು ಅನ್ನೋದು. ಅಯ್ಯೋ, ನಿಜವಾಗ್ಲೂ ಗೊತ್ತಾಗಿಲ್ಲ ಮೇಡಮ್. ಚೆಕ್ ಬುಕ್ ಇಲ್ಲೇ ಇದೆ, ಈಗಲೇ ಕೊಡ್ತೀನಿ. 1 ನಿಮಿಷ. ಅದನ್ನ ನನಗೆ ಕೊಡೋ ಅವಶ್ಯಕತೆ ಇಲ್ಲ. ಹೋಗಿ ನಿಮ್ಮ ಬಾಸಿಗೆ ಕೊಡು. ಕೊಟ್ಬಿಟ್ಟು ಪರ್ಮನೆಂಟ್ ಆಗಿ ಗುಡ್ ಬೈ ಹೇಳಿ ಗೆಟ್ ಔಟ್. ಸರಿ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ರಾಧಾ ಅವರು ಹಾಗೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಅಣ್ಣನ ಜೊತೆ ಸೇರಿಕೊಂಡು ಡ್ರಿಂಕ್ಸ್ ಮಾಡೋದಾ? ಏನೋ ಸಾಧ್ಯನೇ ಇಲ್ಲ. ಎಲ್ಲೋ ಏನೋ ತಪ್ಪಾಗಿದೆ. ಅಕ್ಕನ ವಿಚಾರದಲ್ಲಿ ಆನಂದ್ ಅವರು ಗರಂ ಆಗಿ ನನ್ನನ್ನು ಕೆಲಸದಿಂದ ಆಚೆ ಹಾಕ್ಬಿಟ್ರೆ? ಎಕ್ಸ್ಕ್ಯೂಸ್ ಮೀ ಸರ್. ಕಮ್ ಇನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಐ ಆಮ್ ಸಾರಿ ಸರ್, ನನ್ನಂತೊಳಗೆ ಎಲ್ಲೂ ಕೆಲಸ ಮಾಡೋ ಯೋಗ್ಯತೆ ಇಲ್ಲ ಅನಿಸುತ್ತೆ. ಏನಾಯ್ತು ಲಿಖಿತ ಅವರೇ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಯಾವತ್ತು ರಾಧಕ್ಕಂಗೆ ತಂಗಿ ಆಗಿಟ್ಟಿದ್ನೋ ಅವತ್ತೇ ಎಲ್ಲ ಮುಗ್ದೋಯ್ತು ಸರ್. ಅವಳು ಕಿತಾಪತಿ ಮಾಡ್ತಾಳೆ, ಹೆಸರು ಹಾಳು ಮಾಡ್ಕೋತಾಳೆ ಸರ್, ನಂಬಿಕೆ ಕಳ್ಕೊತಾಳೆ. ಆದರೆ ಅದ್ರ ಎಫೆಕ್ಟ್ ಮಾತ್ರ ನನ್ನ ಮೇಲಾಗುತ್ತೆ. ಅವಳು ಮಾಡಿರೋ ತಪ್ಪಿಗೆ ಎಲ್ಲಿ ನೀವು ನನ್ನ ಡಿಸ್ಮಿಸ್ ಮಾಡ್ತಿರೋ ಅಂತ ತುಂಬ ಭಯ ಆಗ್ತಿದೆ. ಮೂರ್ತಿಗಳೇ, 1 ನಿಮಿಷ ಬನ್ನಿ ಇಲ್ಲಿ. ಇಮಿಡಿಯೇಟಾಗಿ ಇವಳು ಡಿಸ್ಮಿಸ್ ಲೆಟರ್ ಕೊಡಿ. ಸರಿ ಸರ್. ಅಯ್ಯೋ, ದಯವಿಟ್ಟು ಹಾಗೆ ಮಾಡಬೇಡಿ ಸರ್. ನಮ್ಮಪ್ಪ ಹಾರ್ಟ್ ಪೇಷಂಟು, ಅಮ್ಮಂಗೂ ಆರೋಗ್ಯ ಸರಿ ಇಲ್ಲ.
ಈಗ ನನ್ನ ಕೆಲಸ ಹೋಗ್ಬಿಟ್ರೆ ಮೆಡಿಸಿನ್ ತರೋಕ್ಕೂ ದುಡ್ಡಿರಲ್ಲ ಸರ್. ಪ್ಲೀಸ್ ಸರ್. ನೋಡಿ ಲಿಖಿತ, ನೀವು ರಾಧಾ ಅವ್ರ ತಂಗಿ ಅಂತ ಒಂದೇ ಕಾರಣಕ್ಕೆ ಇಂಟರ್ವ್ಯೂ ಮಾಡದೆ ಕೆಲಸ ಕೊಟ್ಟಿರೋದು. ಆದರೆ ನೀವು ರಾಧಾ ಅವರಂಥ ಒಳ್ಳೆ ವ್ಯಕ್ತಿ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಾ. ಅದನ್ನ ಮಾತ್ರ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಡಿಸ್ಮಿಸ್ ಲೆಟರ್ ಬರುತ್ತೆ, ತೊಗೊಂಡು ಹೋಗ್ಬೋದು. ಅಯ್ಯಯ್ಯೋ, ಪ್ಲಾನೆಲ್ಲ ಉಲ್ಟಾ ಹೊಡಿತಿದ್ಯಲ್ಲಪ್ಪ. ಈಗ ಟ್ಯಾಪೆ ಹಚ್ಚಿಲ್ಲ ಅಂದರೆ ಪಕ್ಕ ಕೆಲಸ ಕೆಟ್ಟೋಗುತ್ತೆ ಸರ್. ಅಳ್ಬಿಡ್ರಿ. ಅಲ್ವೋ, ಕಂಟ್ರೋಲ್ ಯೋರ್ ಸೆಲ್ಫ್. ಸ್ಟಾಫ್ ಎಲ್ಲ ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ಸರ್, ನನಗೆ ನೀವೇನು ಅನ್ಕೊಂಡಿದ್ದೀರಾ ಅಂತ ತಿಳ್ಕೊಬೇಕಿತ್ತು ಸರ್. ಸ್ವಲ್ಪ ದಿನದ ಹಿಂದೆ ಪರಿಚಯ ಆಗಿರೋ ಅಕ್ಕನ ಬಗ್ಗೆ ನಿಮಗೆ ಒಳ್ಳೆ ಭಾವನೆ ಇದೆ ಅಂದರೆ ಹುಡ್ತಾಗಿಂದ ಅವಳ ಜೊತೆಗೆ ಬೆಳ್ಕೊಂಡು ಬಂದಿರೋ ನನಗೆ ಕೆಟ್ಟ ಭಾವನೆ ಇರೋಕ್ಕೆ ಸಾಧ್ಯನಾ ಸರ್? ಮತ್ತೆ ಯಾಕ್ರಿ ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡಿದ್ರಿ? ಅಕ್ಕ ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಿರ್ತಾಳೆ ಸರ್. ನೀವು ಯಾವಾಗಲೂ ಅಳ್ತು ತೂಗಿ ಕನ್ಕ್ಲೂಷನಿಗೆ ಬರ್ತೀರಾ, ಡಿಸಿಷನ್ ತಗೋತೀರಾ ಅಂತ. ಅದಕ್ಕೆ ಸರ್, ನಿಮಗೂ ಅಕ್ಕನ ಬಗ್ಗೆ ಅದೇ ಅಭಿಪ್ರಾಯ ಇದೆಯಾ ಅಂತ ತಿಳ್ಕೊಬೇಕಿತ್ತು.